ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಆರ್ಸಿಬಿ ವರ್ಸಸ್ ಡೆಲ್ಲಿ ತಂಡಗಳ ನಡುವೆ ಮ್ಯಾಚ್ ಇರುವಂತದ್ದು ಚಿನ್ನಸ್ವಾಮಿಯಲ್ಲಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಪಂದ್ಯ ಆರಂಭವಾಗುತ್ತೆ. ಆರ್ಸಿಬಿ ತನ್ನ 5ನೇ ಜಯದ ಹಂಬಲದಲ್ಲಿ ಬೆಂಗಳೂರು ಕಡೆ ಬಂದಿರುವಂತದ್ದು. ಚಿನ್ನಸ್ವಾಮಿಯತ್ತ ಈಗಾಗಲೇ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಪಂದ್ಯ ವೀಕ್ಷಣೆಗೆ ಅಂತ ಹೇಳಿ ಆರ್ಸಿಬಿ ಫ್ಯಾನ್ಸ್ ಚಿನ್ನಸ್ವಾಮಿ ಹತ್ರ ಬರ್ತಾ ಇರುವಂತದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಭದ್ರತೆಯನ್ನ ಕಾಯ್ದುಕೊಂಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ ಕಾಕಿ ಕಟ್ಟೆಚ್ಚರವನ್ನ ವಹಿಸ್ತಾ ಇರುವಂತದ್ದು. ಅಭಿಮಾನಿಗಳ ದಂಡು ಬರ್ತಾ ಇದ್ರು ಕೂಡ ಎಲ್ಲವನ್ನ ಶಾಂತವಾಗಿ ನೋಡಿಕೊಳ್ಳಲಾಗ್ತಾ ಇದೆ. ಭದ್ರತೆಗಾಗಿ 2,000 ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಚಿನ್ನಸ್ವಾಮಿಯ ಬಳಿ ಅಕ್ರಮ ಟಿಕೆಟ್ ಮಾರಾಟ ಹಾಗೆ ಮೊಬೈಲ್ ಕಳ್ಳತನ, ಪರ್ಸ್ ಕಳ್ಳತನದ ಆರೋಪಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಇದರ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಸ್ಟೇಡಿಯಂ ಸುತ್ತಲೂ 7 ವಿಶೇಷ ತಂಡನೆಯನ್ನ ರಚಿಸಿ ನಿಗಾ ವಹಿಸಲಾಗ್ತಾ ಇದೆ. ಇಂದಿನ ವಿಶೇಷ ಏನು ಅಂತಂದ್ರೆ ಗ್ರೀನ್ ಜರ್ಸಿಯನ್ನ ಆರ್ಸಿಬಿ ತಂಡ ಧರಿಸ್ತಾ ಇರುವಂತದ್ದು. ಗ್ರೀನ್ ಜರ್ಸಿಯನ್ನ ಧರಿಸಿ ಆರ್ಸಿಬಿ ಇವತ್ತು ಆಟವನ್ನ ಆಡ್ತಾ ಇರುವಂತದ್ದು. ಪರಿಸರ ಸಂರಕ್ಷಣೆ ಸಂದೇಶವನ್ನ ಆರ್ಸಿಬಿ ಪ್ಲೇಯರ್ಸ್ ಎಂದು ಸಾರ್ತಿದ್ದಾರೆ. ಮಧ್ಯಾಹ್ನ ಆರ್ಸಿಬಿ ಮತ್ತೆ ಡೆಲ್ಲಿ ನಡುವೆ ಇರುವಂತ ಈ ಒಂದು ಮ್ಯಾಚ್ಗೆ ಗ್ರೀನ್ ಜರ್ಸಿಯನ್ನ ಧರಿಸುತ್ತಿದ್ದಾರೆ. ಇಲ್ಲಿವರೆಗೂ ಚಿನ್ನಸ್ವಾಮಿಯಲ್ಲಿ ಸತತವಾಗಿ 4 ಜಯವನ್ನ ಸಾಧಿಸಿರುವಂಥದ್ದು. 4ನೇ ಈಗ 5ನೇ ಪಂದ್ಯವನ್ನ ಆಡ್ತಾ ಇರುವಂಥದ್ದು. ಮಧ್ಯಾಹ್ನ 3:30ಕ್ಕೆ ಪಂದ್ಯ ನಡೆಯಲಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೆಣಸಾಡೋದಕ್ಕೆ ಈಗ ಆರ್ಸಿಬಿ ತಂಡ ಎಲ್ಲಾ ತಯಾರಿಗಳನ್ನ ನಡೆಸ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಈಗಾಗಲೇ ಆರ್ಸಿಬಿ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಬರ್ತಿದ್ದಾರೆ ಮ್ಯಾಚ್ ವೀಕ್ಷಣೆಗೆ ಅಂತ ಹೇಳಿ. ಹಾಗಾಗಿ ಎಲ್ಲಾ ಕಟ್ಟೆಚ್ಚರವನ್ನ ಈಗಾಗಲೇ ಕಾಕಿ ವಹಿಸ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ. ಹಾಗೆ ಈಗ ಸದ್ಯದಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪಗಳು ಅಂತಂದ್ರೆ ಬ್ಲ್ಯಾಕ್ ಟಿಕೆಟ್ ನ ದಂಧೆ ಹೆಚ್ಚಾಗಿದೆ. ಹಿಂದಿನ ಮ್ಯಾಚ್ಗಳಲ್ಲಿ ಅಂತಂದ್ರೆ ಆರ್ಸಿಬಿಯ ಮೊದಲ ಮ್ಯಾಚ್ ನಲ್ಲೇ ಹಲವರು ತಮ್ಮ ಮೊಬೈಲ್ಗಳನ್ನ ಕಳೆದುಕೊಂಡ್ರು, ಪರ್ಸ್ಗಳನ್ನ ಕಳೆದುಕೊಂಡ್ರು, ಕಳ್ಳರ ಹಾವಳಿ ಹೆಚ್ಚಾಗಿತ್ತು. ಹಾಗಾಗಿ ಇದರ ಬಗ್ಗೆ ಕ್ರಮ ವಹಿಸಬೇಕು, ಇದರ ಬಗ್ಗೆ ನಿಗಾ ಇಡಬೇಕು ಅಂತ ಹೇಳಿ ಕಾಕಿ ಎಲ್ಲಾ ತಯಾರಿಗಳನ್ನ ನಡೆಸಿಕೊಂಡಿರುವಂತದ್ದು. 7 ವಿಶೇಷ ತಂಡಗಳನ್ನ ರಚಿಸಿ ಸ್ಟೇಡಿಯಂ ಸುತ್ತ ಎಲ್ಲಾ ನಿಗಾವನ್ನ ವಹಿಸಲಾಗ್ತಾ ಇದೆ. ಇಲ್ಲಿ ಏನೂ ಕೂಡ ಹೆಚ್ಚು ಕಮ್ಮಿ ಆಗದ ರೀತಿಯಲ್ಲಿ ಪೊಲೀಸರು ನೋಡಿಕೊಳ್ತಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ಸತತ 4ನೇ ಜಯದ ಗುರಿಯನ್ನ ಈಗ ಆರ್ಸಿಬಿ ಹೊಂದಿರುವಂತದ್ದು. ತನ್ನ 5ನೇ ಜಯ ಬೆಂಗಳೂರು ತಂಡ 5ನೇ ಜಯ, ಇಂದು ವಿನ್ ಆದ್ರೆ 5ನೇ ಜಯ. ಹಾಗಾಗಿ 5ನೇ ಜಯವನ್ನ ಕೂಡ ತಾವು ಸಾಧಿಸಬೇಕು ಅನ್ನುವಂಥ ಉದ್ದೇಶದಿಂದ ಬೆಂಗಳೂರು ತಂಡ ಇವತ್ತು ದೆಹಲಿಯ ವಿರುದ್ಧ ಆಡ್ತಾ ಇರುವಂಥದ್ದು. ಹಿಂದಿನ ಸೀಸನ್ ನಲ್ಲಿ KL ರಾಹುಲ್ ಅವರು ಬೆಂಗಳೂರಿಗೆ ಬಂದು ಡೆಲ್ಲಿ ವರ್ಸಸ್ ಆರ್ಸಿಬಿ ಮ್ಯಾಚ್ ಇದ್ದಾಗ ಒಳ್ಳೆ ಪ್ರದರ್ಶನವನ್ನ ತೋರಿದ್ರು. ಆ ಸಮಯದಲ್ಲಿ ತಾವು ಒಳ್ಳೆ ಅಂಕವನ್ನ ಗಳಿಸಿ ಆರ್ಸಿಬಿಯನ್ನ ಸೋಲಿಸಿತ್ತು ಡಿಸಿ ತಂಡ. ಆ ಸಮಯದಲ್ಲಿ ರಾಹುಲ್ ಅವರು ಒಂದು ರೀತಿಯಲ್ಲಿ ಒಂದು ಸನ್ನೆಯನ್ನ ಮಾಡಿ ಇದು ನನ್ನ ಟೆರಿಟರಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡೋ ರೀತಿಯಲ್ಲಿ ಸನ್ನೆ ಮಾಡಿದ್ರು. ಆದ್ರೆ ಇದಕ್ಕೆ ಇಂದು ಉತ್ತರ ಕೊಡಬೇಕಾಗಿದೆ. ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ, ಫಸ್ಟ್ ಟೈಮ್ ಬಂದಿದ್ದೀವಿ ಅಷ್ಟೇ. ಆಫ್ ಕೋರ್ಸ್ ವಿರಾಟ್ ಕೊಹ್ಲಿ, ಆರ್ಸಿಬಿ. ಇವತ್ತು 100 ಕಂಟಿನ್ಯೂಸ್ ಆಗಿ ಪಂದ್ಯಗಳನ್ನು ಗೆದ್ಕೊಂಡು ಬರ್ತಿದ್ದಾರೆ. ಏನು ಅನಿಸ್ತಿದೆ ಇವತ್ತಿನ ಮ್ಯಾಚ್ ಗೆಲ್ತಾರೆ ಅನ್ಸುತ್ತೆ? ಆಫ್ ಕೋರ್ಸ್ ಗೆಲ್ತಾರೆ, ಗೆಲ್ತಾರೆ. ಆರ್ಸಿಬಿ ಗೆಲ್ತಾರೆ. ಈ ಸಲ ಕಪ್ ನಮ್ದು. ಮತ್ತೆ ವಿ ಆರ್ ವೆರಿ ಎಕ್ಸೈಟೆಡ್, ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ, ಫಸ್ಟ್ ಟೈಮ್ ಬಂದಿದ್ದೀವಿ ಅಷ್ಟೇ. ಆಫ್ ಕೋರ್ಸ್ ವಿರಾಟ್ ಕೊಹ್ಲಿ, ಆರ್ಸಿಬಿ. ಎಷ್ಟು ನೋಡಿಬಹುದು ಅನ್ಸುತ್ತೆ ಇವತ್ತು ವಿರಾಟ್ ಕೊಹ್ಲಿ? ಇವತ್ತು 100 ಕಂಟಿನ್ಯೂಸ್ ಆಗಿ ಪಂದ್ಯಗಳನ್ನು ಗೆದ್ಕೊಂಡು ಬರ್ತಿದ್ದಾರೆ. ಏನು ಅನಿಸ್ತಿದೆ ಇವತ್ತಿನ ಮ್ಯಾಚ್ ಗೆಲ್ತಾರೆ ಅನ್ಸುತ್ತೆ? ಆಫ್ ಕೋರ್ಸ್ ಗೆಲ್ತಾರೆ. ಆರ್ಸಿಬಿ ಗೆಲ್ತಾರೆ. ಈ ಸಲ ಕಪ್ ನಮ್ದು. ಮತ್ತೆ ವಿ ಆರ್ ವೆರಿ ಎಕ್ಸೈಟೆಡ್, ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ, ಫಸ್ಟ್ ಟೈಮ್ ಬಂದಿದ್ದೀವಿ ಅಷ್ಟೇ. ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ. ಚಿಕ್ಕಮಂಗ್ಳೂರು, ನೀವೆಲ್ಲ ಚಿಕ್ಕಮಂಗ್ಳೂರಿಂದ ಬಂದಿರೋದಾ? ಓಕೆ. ಅಲ್ಲಿಂದ ಬಂದಿದ್ದೀರಾ, ಮಲೆನಾಡಿಂದ. ಏನು ಅನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ವಿರಾಟ್ನ ನೋಡ್ಬೇಕು. ನೋಡ್ತೀರಿ ಇವತ್ತು ಸ್ಟೇಡಿಯಮಲ್ಲಿ? ಓಕೆ. ಇವತ್ತು ಎಷ್ಟು ಹೊಡಿಬೋದು ವಿರಾಟ್? ಸೆಂಚುರಿ. ನೀವು ವಿರಾಟ್ ಕೊಹ್ಲಿ ಫ್ಯಾನಾ? ಎಷ್ಟು ಹೊಡಿಬೋದು ವಿರಾಟ್ ಇವತ್ತು? 100. ಎಷ್ಟು ಫಸ್ಟ್ ಬ್ಯಾಟಿಂಗ್ ಆದ್ರೆ ಎಷ್ಟು ಹೊಡಿಬೇಕು ಅನ್ಸುತ್ತೆ ಆರ್ಸಿಬಿ? ಸೆಂಚುರಿ ಅಲ್ಲ, ವಿರಾಟ್ ಕೊಹ್ಲಿ ಇದಲ್ಲ, ಓವರ್ ಆಲ್ ಟೀಮ್ ಸ್ಕೋರ್ ಹೇಳ್ತಿದ್ದೀನಿ. 250 ಬೇಕು. ಡಿಸಿನ ಸ್ಟ್ರಾಂಗ್ ಇದೆಯಪ್ಪ.
ಇಲ್ಲ ಆದ್ರೆ ಆರ್ ಸಿ ಬಿ ಜಾಸ್ತಿ. ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ. ಚಿಕ್ಕಮಗಳೂರು, ನೀವೆಲ್ಲ ಚಿಕ್ಕಮಗಳೂರಿಂದ ಬಂದಿರೋದಾ? ಓಕೆ ಓಕೆ, ಅಲ್ಲಿಂದ ಬಂದಿದ್ದೀರಾ ಮಲೆನಾಡಿಂದ. ಏನು ಅನಿಸ್ತದೆ? ತುಂಬ ಖುಷಿ ಆಗ್ತಿದೆ. ವಿರಾಟ್ನ ನೋಡಬೇಕು. ನೋಡ್ತೀರಿ ಇವತ್ತು ಸ್ಟೇಡಿಯಮಲ್ಲಿ? ಓಕೆ, ಇವತ್ತು ಎಷ್ಟು ಹೊಡಿಬೋದು ವಿರಾಟ್ ನಿಮ್ಮ ಅನಿಸಿಕೆ? ಸೆಂಚುರಿ. ನೀವು ವಿರಾಟ್ ಕೊಹ್ಲಿ ಫ್ಯಾನಾ? ಎಷ್ಟು ಹೊಡಿಬೋದು ವಿರಾಟ್ ಇವತ್ತು? 100. ಎಷ್ಟು ಹೊಡಿ ಫಸ್ಟ್ ಬ್ಯಾಟಿಂಗ್ ಆದರೆ ಎಷ್ಟು ಹೊಡಿಬೇಕು ಅನ್ಸುತ್ತೆ ಆರ್ ಸಿ ಬಿ? ಸೆಂಚುರಿ ಅಲ್ಲ, ವಿರಾಟ್ ಕೊಹ್ಲಿ ಇದಲ್ಲ, ಓವರ್ ಆಲ್ ಟೀಮ್ ಸ್ಕೋರ್ ಹೇಳ್ತಿದ್ದೀನಿ. 250 ಬೇಕು. ಡಿ ಸಿನ ಸ್ಟ್ರಾಂಗ್ ಇದೆಯಪ್ಪ? ಇಲ್ಲ ಆದ್ರೆ ಆರ್ ಸಿ ಬಿ ಜಾಸ್ತಿ. ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ. ಚಿಕ್ಕಮಗಳೂರು, ನೀವೆಲ್ಲ ಚಿಕ್ಕಮಗಳೂರಿಂದ ಬಂದಿರೋದಾ? ಓಕೆ ಓಕೆ, ಅಲ್ಲಿಂದ ಬಂದಿದ್ದೀರಾ ಮಲೆನಾಡಿಂದ. ಏನು ಅನಿಸ್ತದೆ? ತುಂಬ ಖುಷಿ ಆಗ್ತಿದೆ. ವಿರಾಟ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ RCB ವರ್ಸಸ್ ಡೆಲ್ಲಿ ಮ್ಯಾಚ್ ನಡೆಯುವಂಥದ್ದು. ಹಾಗಾಗಿ ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಕಾರಣ ಈಗಾಗಲೇ ಹಲವು ರೀತಿಯಾಗಿ ಭದ್ರತಾ ಕ್ರಮಗಳನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ, ಏನೆಲ್ಲ ನಡೀತಾ ಇದೆ ಅಂತ ಹೇಳಿ ತಿಳಿಸಿಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಫ್ಯಾನ್ಸ್ ಬರ್ತಾ ಇದ್ದಾರೆ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮ್ಯಾಚ್ ಆರಂಭವಾಗುತ್ತೆ. ಯಾವ ರೀತಿಯಾದ ಭದ್ರತೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? ಸುನಿಧಿ, ಇವತ್ತು RCB ವರ್ಸಸ್ DC ನಡುವೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಣರೋಚಕ ಪಂದ್ಯ 3:30ಕ್ಕೆ ಆರಂಭ ಆಗುತ್ತೆ. ಈಗ ಸಮಯ 2 ಗಂಟೆ 5 ನಿಮಿಷ. ಈಗಾಗಲೇ ಸ್ಟೇಡಿಯಂ ಕಡೆ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವತ್ತು ಗ್ರೀನ್ ಜರ್ಸಿಯನ್ನ ಧರಿಸಿ RCB ತಂಡ ಆಡುತ್ತೆ. ಅಂದರೆ ಗೋ ಗ್ರೀನ್ ಅನ್ನೋ ಒಂದು ಥೀಮನ್ನು ಇಟ್ಕೊಂಡು RCB 2011ರಿಂದಲೂ ಕೂಡ ಈ ಹಸಿರು ಜರ್ಸಿಯನ್ನು ಧರಿಸಿ ಆಡ್ತಾ ಇರುವಂಥದ್ದು. ಇನ್ನು ಭದ್ರತೆಗಾಗಿ 2000 ಪೊಲೀಸರನ್ನ ನಿಯೋಜನೆ ಮಾಡಲಿರುವಂಥದ್ದು. ಇದರಲ್ಲಿ ಪೊಲೀಸರ ಬಗ್ಗೆ ಹೇಳೋದಾದ್ರೆ, ಭದ್ರತೆ ಬಗ್ಗೆ ಹೇಳೋದಾದ್ರೆ 2000 ಪೊಲೀಸರಲ್ಲಿ KSRP ಆಗಿರ್ಬೋದು, ಅದೇ ರೀತಿಯಾಗಿ ಸಿವಿಲ್ ಆಗಿರ್ಬೋದು, CCB ಆಗಿರ್ಬೋದು, ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರ್ಬೋದು, ಮತ್ತು ಟ್ರಾಫಿಕ್ ಪೊಲೀಸರು ಕೂಡ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಇದೆ ಅಂತಂದ್ರೆ ಈ ವರ್ಷ ಅಲ್ಲ, RCB IPL ಅದೇ ರೀತಿ ಇರುವಂಥದ್ದು. 18 ವರ್ಷದ ನಂತರ ಏನು RCB ಕಪ್ ಗೆದ್ದಿತ್ತು, ಆ ಸಂದರ್ಭದಲ್ಲಿ ವಿಜಯೋತ್ಸವ ಸಂದರ್ಭದಲ್ಲಿ ಆದಂತಹ ಸ್ಟಾಂಪೇಡ್ನಿಂದ 11 ಮಂದಿ ಮೃತಪಟ್ಟಿದ್ರು. ಆದರೆ ಇದನ್ನು ಹೊರತುಪಡಿಸಿ ಮತ್ತೆ RCB ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ವರ್ಷ 5 ಪಂದ್ಯವನ್ನು ಆಡ್ತಾ ಇದೆ. ಹೀಗಾಗಿ 5 ಪಂದ್ಯದಲ್ಲಿ ಈಗಾಗಲೇ 3 ಪಂದ್ಯ, ಇದು 4ನೇ ಪಂದ್ಯ. ಇದರಲ್ಲಿ ಪ್ರಮುಖವಾಗಿ ಆಡಿದಂತಹ 3 ಪಂದ್ಯಗಳನ್ನು ಗೆದ್ದಿದೆ. ಇವತ್ತಿನ ಪಂದ್ಯವನ್ನು ಕೂಡ ಗೆಲ್ಲುವಂತಹ ವಿಶ್ವಾಸದಲ್ಲಿ RCB ತಂಡ ಇರುವಂಥದ್ದು. ಇನ್ನು ಫ್ಯಾನ್ಸ್ಗಳ ಬಗ್ಗೆ ನಾನು ತೋರಿಸ್ತಾ ಹೋಗಬೇಕಾಗುತ್ತೆ. ನೋಡಿ, ಇದು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಿಂದ ಅಭಿಮಾನಿಗಳು ಯಾವ ರೀತಿ ಬರ್ತಾ ಇದ್ದಾರೆ ಅಂತ, ಅದರಲ್ಲೂ ಕೂಡ QR ಕೋಡ್ ಟಿಕೆಟನ್ನು ಮಾಡಿಕೊಂಡು ಆ QR ಕೋಡ್ ಟಿಕೆಟ್ನ ಮುಖಾಂತರವಾಗಿ ಸ್ಕ್ಯಾನನ್ನು ಮಾಡಿಕೊಂಡು ಇಲ್ಲಿ ಅಭಿಮಾನಿಗಳು ಬರ್ತಾ ಇರುವಂಥದ್ದು. ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಕಾಳಸಂತೆಯಲ್ಲಿ ಟಿಕೆಟನ್ನು ಕೊಂಡುಕೊಂಡು ಇಲ್ಲಿ ಬರುವಂಥವ್ರು ಮತ್ತು ಕಾಳಸಂತೆಯಲ್ಲಿ ಟಿಕೆಟನ್ನು ಮಾರುವಂಥವ್ರ ವಿರುದ್ಧವಾಗಿ CCB ಪೊಲೀಸರಾಗಿರ್ಬೋದು ಮತ್ತು ಬೆಂಗಳೂರು ಪೊಲೀಸರು ಸಮರ ಸಾರುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ಇನ್ನು ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ, ಅಭಿಮಾನಿ ಒಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಬ್ರದರ್, ಮ್ಯಾಚ್ ನೋಡೋಕೆ ಬಂದಿರಿ, ಏನು ಅನಿಸ್ತದೆ? ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಗ್ರೀನ್ ಜರ್ಸಿಲಿ ಹಾಕೊಂಡು ಟೀಮ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಆಲ್ ಎಕ್ಸೈಟೆಡ್ ಫಾರ್ ದ ಬಿಗ್ ಗೇಮ್. ಸೊ ವಿರಾಟ್ ಕೊಹ್ಲಿ, ರಜತ್ ಪತಿಲರು ಎಲ್ಲರೂ ಫಾರ್ಮಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು 300 ರನ್ ಹೊಡಿಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಈ ಸಲನೂ ಕೂಡ ಕಪ್ ನಮ್ಮದೇ. ಒಟ್ಟಾರೆ ಇವತ್ತಿನ ಪಂದ್ಯ ಏನಿದೆ, ಇವತ್ತಿನ ಪಂದ್ಯದಲ್ಲಿ ಪ್ರಮುಖವಾಗಿ RCB ತಂಡ ಏನು ಗೆಲ್ಲಲೇಬೇಕಾದಂತ ಅಂದರೆ 4ನೇ ಪಂದ್ಯ ಇವತ್ತು ಹೋಮ್ ಗ್ರೌಂಡ್ನಲ್ಲಿ ಆಡ್ತಾ ಇರುವಂಥದ್ದು. ನಮ್ಮ ಜೊತೆ ಅಭಿಮಾನಿ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಇವತ್ತು 4ನೇ ಮ್ಯಾಚ್ ಗ್ರೌಂಡಲ್ಲಿ ಆಡ್ತಾ ಇರುವಂಥದ್ದು ಚಿನ್ನಸ್ವಾಮಿಲಿ. ಈಗಾಗಲೇ 3 ಗೆದ್ದಿದ್ದಾರೆ. ಏನು ಎಕ್ಸ್ಪೆಕ್ಟೇಷನ್ ಏನಿದೆ ಇವತ್ತಿನ ಬಗ್ಗೆ? ಈ ಮ್ಯಾಚ್ ಗೆಲ್ತಾರೆ ಸರ್, 100% ಗೆಲ್ತಾರೆ. ಯಾಕಂದ್ರೆ ಗೆಲ್ಲೇಬೇಕು. ಹೋದ ಸಲ KL ರಾಹುಲ್ ಅವ್ರು ಹೇಳಿದ್ರು, ವೃತ್ತ ಬರ್ದಾಗಿದೆ, ವೃತ್ತದಲ್ಲಿ ಇರೋದೆಲ್ಲ ನಂದೇ ಅಂತ. ಅವರು ಸೆಂಚುರಿ ಹೊಡಿಲಿ, ಪ್ರಾಬ್ಲಮ್ ಇಲ್ಲ, ಅವರು ನಮ್ಮವರೇ. ಆದ್ರೆ ಕಪ್ಪು ನಮ್ಮ RCB ಅವರೇ ಗೆಲ್ಬೇಕು ಈ ಸಲನು. ನೋಡಿದ್ರೆ ಕಂಪ್ಯಾರಿಟಿವ್ಲಿ KL ರಾಹುಲ್ ಬರ್ತ್ಡೇ ಬೇರೆ ಇವತ್ತೇನಾದ್ರೂ ಕೂಡ 100 ಗಂಟೆ ನೋಡಿದ್ರೆ ಏನಾದರೂ ಎಫೆಕ್ಟ್ ಕೊಡಬಹುದು RCBಗೆ?
100ಗೆ ಹೊಡಿಲಿ ಸರ್. ನಮ್ಮಲ್ಲಿ ಬೇಕಾದಷ್ಟು ಬೌಲಿಂಗ್ ಟೀಮು ಸ್ಟ್ರಾಂಗ್ ಇದೆ, ಬ್ಯಾಟಿಂಗ್ ಟೀಮು ಸ್ಟ್ರಾಂಗ್ ಇದೆ. ಸಾಲ್ಟು, ಆಮೇಲೆ ವಿರಾಟ್ ಕೊಹ್ಲಿ ಅವರು, ಪಟ್ಟಿದಾರ್ ತುಂಬ ಜನ ಇದ್ದಾರೆ. ಈ ಸಲನೂ ಕಪ್ ನಾವೇ ಹೊಡಿತೀವಿ. 100% ಗೆಲ್ತಾರೆ ಇವತ್ತಾಗಾರೆ. 100ಗೆ 1000% ಗೆಲ್ತಾರೆ. ಜೈ RCB. ಒಟ್ಟಾರೆ ಅಭಿಮಾನಿಗಳ ಉತ್ಸಾಹ ಏನೋದು ಇಮ್ಮಡಿ ಆಗ್ತಾ ಇರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಇಲ್ಲಿದ್ದಾರೆ. ಅವ್ರನ್ನ ಒಬ್ಬೊಬ್ಬರನ್ನಾಗಿ ಮಾತನಾಡಿಸ್ತಾ ಹೋಗ್ತೀನಿ. ಕ್ರೌಡಲ್ಲಿ ಯಾರೂ ಕೂಡ ಅಂದರೆ ಸರಿಯಾಗಿ ನಿಲ್ಲಿಸ್ಕೊಂಡು ಮಾತನಾಡುವಂತಹ ಪರಿಸ್ಥಿತಿ ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ಕ್ರೌಡ್ ಇರುವಂಥದ್ದು. ಮತ್ತೊಬ್ಬ ಫ್ಯಾನ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀರಿ. ಬ್ರದರ್, ಎಲ್ಲಿಂದ ಬಂದಿದ್ದೀರಿ? ಇವತ್ತಿನ ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲ್ಲೂಕು ಚನ್ನಗಿರಿ ಟೌನಿಂದ ಬಂದೀವಿ. ಇವತ್ತು RCB ಐತಲ್ಲ 250+ ಸ್ಕೋರ್ ಮಾಡಬೇಕು, ಮತ್ತು ಡೆಲ್ಲಿಗೆ ಐತಲ್ಲ ಸೋಲಿಸ್ಬೇಕಂತ ನಮ್ಮದು ಆಸೆ ಐತೆ. ಓಕೆ, ಸೂಪರ್. ಇನ್ನು ಇಲ್ಲಿ ನಾವು ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ಮಟ್ಟಿಗೆ ಅಂತಂದರೆ ಟೋಟಲ್ ಆಗಿ ಬೇರೆ ಬೇರೆಯವರು ಕೂಡ ಪೋಸ್ಟರ್ನ ಇಟ್ಕೊಂಡು ಬರುವಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ಅಭಿಮಾನಿಗಳು ನೋಡಿ, ಒಬ್ಬ ಆಟೋ ಡ್ರೈವರ್ ಸ್ವತಃ ಅವರೇ ಕರೆದು ಅಭಿಮಾನಿ ಸಾರ್, ಹೆಚ್ಚಿನ ಅಭಿಮಾನಿಗಳು ಆಟೋ ಡ್ರೈವರ್ರು ಕೂಡ ನಮ್ಮ ಮನಸ್ಸಲ್ಲಿ ಇರ್ತಾರೆ. ನಾವು ಪಕ್ಕಾ ಫ್ಯಾನ್ಸ್ ನಾವೆಲ್ಲರೂ. ಹೇಳಿ. ಟಿಕೆಟ್ ಸಿಗ್ತಾ ಇಲ್ಲ ಇಲ್ಲಿ, ಇವ್ರು ಬಂದು ಟಿಕೆಟ್ ಕೊಡ್ತಾ ಇಲ್ಲ ನಮ್ಗೆಲ್ಲ. ಎಲ್ಲ ಬ್ಲಾಕಲ್ಲಿ ಮಾಡ್ಕೊಂಡು ಅದು ಮಾಡ್ತಾರೆ. ಯಾವತ್ತು 19 ವರ್ಷ ಅಲ್ಲ, 25 ವರ್ಷ ಆಗಿದ್ರು, 50 ವರ್ಷ ಆಗಿದ್ರು ನಾವು RCBನೇ ನೋಡಿ. ಜೆರ್ಸಿ ಆಯ್ತು ನನ್ನ ಕೈಯಲ್ಲಿ, ಹಾಕೋಕ್ಕಾಗಿಲ್ಲ. ನಾಟಕ ವರ್ಷಕ್ಕೆ ಬಂದಿದ್ದೀವಿ ಇಲ್ಲಿಗೆ. ನಾವು ಟಿಕೆಟ್ ಸಿಕ್ಕಿಲ್ವಾ? ಟಿಕೆಟ್ ಸಿಕ್ಕಿಲ್ಲ ನಮಗೆ. ಓವರ್ ಟೈಮ್ ಬಂದೆವು, ನಾವು ಮ್ಯಾಚ್ ನೋಡ್ವಿ, ಚೆನ್ನೈ RCB ಮ್ಯಾಚು. ಆವಾಗ ರಿವ್ಯೂ ಕೊಟ್ಟಿದ್ದೀವಿ ನಾವು. ಇವಾಗ ಏನೋ ಹೊಸ ರೂಲ್ಸ್ ಇಟ್ಕೊಂಡಿದ್ದಾರೆ ಚೆನ್ನೈಯವರು, 49 ಅಂತ, 5 ಕಪ್ ಅಂತ. ಇವತ್ತೇನೋ ಸೋಲ್ತಾರೆ ಅಂತ ಟ್ರೋಲ್ ಮಾಡ್ತಿದ್ದಾರಪ್ಪ. ಅವರು ತಿರ್ಗಾ ಹುಟ್ಟು ಬರ್ಬೇಕು ಇಲ್ಲಿಗೆ. ಈ ರಾಹುಲ್ ಡೆಲ್ಲಿ ಇದ್ರೆ ನಮ್ಮ ಟೀಮ್ ಅಲ್ಲ ಇವಾಗ. ಅವನು ಡೆಲ್ಲಿ ಟೀಮ್, ಅವ್ನು ನಮ್ಮವನು ಇಲ್ಲ ಇವಾಗ, ಡೆಲ್ಲಿ ಅವನು ಆಯ್ತಾ. ಯಾವತ್ತು ಬಂದು ನಮ್ಮ ಬೆಂಗಳೂರಿನ RCBನ ಯಾವನ ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ನಮ್ಮ ಕಿಂಗ್ ಇರುವಾಗ ಬೆಂಗಳೂರು ಕಿಂಗಿನೇ, RCB ಕಿಂಗಿನೇ. ಓಕೆ, ಸೂಪರ್. ಇನ್ನು ಅಭಿಮಾನಿ ಜರ್ಸಿಯನ್ನು ಕೂಡ ಧರಿಸ್ಕೊಂಡು ಬರ್ತಾ ಇರುವಂಥದ್ದು. ನಾನು ಮಾತನಾಡ್ತಾ ಇಲ್ಲಿಂದ ಫಾರ್ವರ್ಡ್ ಆಗಿ ಹೋಗ್ತಾ ಇದ್ದೀನಿ ಮೆಟ್ರೋ ಬಳಿ. ಯಾಕಂತಂದರೆ ಸಾಕಷ್ಟು ಫ್ಯಾನ್ಸ್ ಇರುವಂಥದ್ದು. ಅವರ ಒಂದು ಉತ್ಸಾಹ, ಅವರ ಒಂದು RCB ತಂಡಕ್ಕೆ ಕೊಡುವಂತಹ ಪ್ರೋತ್ಸಾಹ ಏನಿದೆ ಅದ್ರ ಬಗ್ಗೆ ವಿವರವಾಗಿ ಮಾತಾಡಲೇಬೇಕಾಗುತ್ತೆ. ನೋಡಿ, ಇಲ್ಲೊಂದು ಒಬ್ರು ಬಂದಿದ್ದಾರೆ ಫ್ಯಾನ್, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಮ್ಯಾಚ್ ನೋಡೋಕೆ ಬಂದಿದ್ದೀರಿ, ಏನು ಅನಿಸಿದೆ? ಗೆಲ್ತಾರೆ ಸರ್, ಇನ್ನೇನು ಪಕ್ಕಾ ಗೆಲ್ತಾರ? ಯಾರು ಫ್ಯಾನ್ ನೀವು? ನಾನು ಪಟ್ಟಿದಾರ್ ಆರ್ ಫಿಲ್ ಸಾಲ್ಟ್. ಫಿಲ್ ಸಾಲ್ಟು, ಪಟ್ಟಿದಾರ. ಇವತ್ತಿನ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಆದರೆ ಎಷ್ಟು ಹೊಡಿಬೇಕು ಅನ್ಸುತ್ತೆ? ಫಸ್ಟ್ ಆದರೆ ಅರೌಂಡ್ ಮೋರ್ ದೆನ್ 200 ಹೊಡಿಬೇಕು. ಹೌದಾ, ಅಟ್ಲೀಸ್ಟ್ 230 ಹೊಡಿಬೇಕು. ಸೊ ಒಟ್ಟಾರೆ ಸ್ಕೋರ್ ಬಗ್ಗೆನೂ ಕೂಡ ನಾವು ಕೇಳ್ತಾ ಇದ್ದೀವಿ. ಯಾರನ್ನೇ ಕೇಳಿದ್ರು ಕೂಡ 230+ 200 ಇದೇ ರೀತಿ ಸ್ಕೋರ್ ಮಾಡಬೇಕಂತ. ಇಲ್ಲಿ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಮ್ಯಾಚ್ ನೋಡೋಕೆ ಬಂದಿದ್ದೀರಿ, ಏನು ಅನಿಸ್ತಿದೆ? ನೀವು ಮಾತಾಡಿ. ನಮಸ್ಕಾರ ಎಲ್ಲರಿಗೂ. ಇದು ನಮ್ಮ ಅಕ್ಕ, ನಮ್ಮ ಸ್ವಂತ ಅಕ್ಕ. ನಮ್ಮ ಫಸ್ಟ್ ಮ್ಯಾಚ್ ನೋಡಲೇಬೇಕು ಅಂತ ಕರ್ಕೊಂಡ್ಬಂದಿರೋದು. ಟಿಕೆಟ್ಸ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು, ಸಿಕ್ಕಿಲ್ಲ. ಬೇರೆಯವ್ರ ಹತ್ರ ತೊಗೊಂಡಿದ್ದು. ಆದರೂ ನಮ್ಮ ಅಕ್ಕ ನೋಡಬೇಕು ಅಂತ ಕರ್ಕೊಂಡ್ಬಂದಿರೋದು. ಇವತ್ತು RCBನೇ ಗೆಲ್ಲೋದು, RCBನೇ ಕಪ್ ಹೊಡಿಯೋದು. ಜೈ RCB. ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಫುಲ್ ಎಕ್ಸೈಟ್ ಆಗಿದ್ದೀನಿ ಮ್ಯಾಚ್ ನೋಡಕ್ಕೆ. ಸೊ ಇವನ್ ಐ ಆಮ್ ಎಕ್ಸೈಟೆಡ್. ನೋಡ್ಕೊಂಡು ಬಂದು ಹೇಳ್ತೀನಿ. ಎಷ್ಟು ಹೊಡಿಬೋದು ಇವತ್ತು ವಿರಾಟ್ ಕೊಹ್ಲಿ? 100 ಜೈ RCB. ಸಾಕಷ್ಟು ಅಭಿಮಾನಿಗಳು ಪಂದ್ಯವನ್ನು ನೋಡ್ಕೊಂಡು ಬಂದು ನಾನು ನಂತರ ಮಾತನಾಡ್ತೀನಿ ಅಂತಾರೆ. ಇನ್ನು ಸಾಕಷ್ಟು ಫ್ಯಾನ್ಸ್ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದೇ ರೀತಿಯಾಗಿ ಇಲ್ಲಿಂದ ನಾನು ಸ್ವಲ್ಪ ಫಾರ್ವರ್ಡ್ ಆಗ್ತೀನಿ. ಕ್ರೌಡ್ ಇರುವಂತಹ ಕಡೆ ಹೆಚ್ಚಾಗೋದ್ರೆ ಅಭಿಮಾನಿಗಳು ಕೂಡ ಹೆಚ್ಚಾಗಿ ಸಿಗುವಂತಹ ಸಾಧ್ಯತೆ ಇದೆ. ಆದರೆ ನೂಕುನುಗ್ಗಲು ಆಗುವಂತಹ ಪರಿಸ್ಥಿತಿ ಕೂಡ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಇರುವಂಥದ್ದು. ನೋಡಿ, ಕ್ರೌಡ್ ಎಷ್ಟರ ಮಟ್ಟಿಗಿದೆ ಅಂತಂದರೆ ನಾವು ಕೂಡ ಹೋಗೋದಕ್ಕೆ ಸ್ವಲ್ಪ ಪರದಾಡುವಂತಹ ಪರಿಸ್ಥಿತಿ ಇದೆ. ಆದ್ರೂ ಕೂಡ ಮ್ಯಾನೇಜ್ ಮಾಡಿಕೊಂಡು ಇದ್ರ ಒಳಗಡೆ ಹೋಗಿ ಫ್ಯಾನ್ಸ್ಗಳನ್ನು ಮಾತನಾಡಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತೀವಿ. ಇನ್ನು RCB ತಂಡ ಸಮತೋಲಿತವಾಗಿರುವಂಥದ್ದು. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಎಲ್ಲ ವಿಭಾಗದಲ್ಲೂ ಕೂಡ ಫಸ್ಟ್ ಕ್ಲಾಸ್ ಆದಂತಹ ಪ್ರದರ್ಶನವನ್ನು ಕೊಡ್ತಾ ಇದೆ. ಹೀಗಾಗಿ ಅಭಿಮಾನಿಗಳು ಕೂಡ ಆ ಪಂದ್ಯದ ಬಗ್ಗೆ ಅಂದರೆ ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಆದರೆ ಅದು DC, ಅದರಲ್ಲೂ ಕೂಡ KL ರಾಹುಲ್ ಇದ್ದಾರೆ ಇವತ್ತು. KL ರಾಹುಲ್ ಏನೋ ಲೋಕಲ್ ಬಾಯ್, ಹೀಗಾಗಿ ಅವರು ಹೆಚ್ಚಿನ ರನ್ ಗಳಿಸುವಂತಹ ನಿರೀಕ್ಷೆ ಕೂಡ ಇದೆ. ಅದು ಸ್ವಲ್ಪ RCBಗೆ ತೊಡಕಾಗ್ಬೋದು. ಆದರೆ ಅದನ್ನು ಮೀರಿ RCB ಸುಲಭವಾಗಿ ಪಂದ್ಯ ಗೆಲ್ಲಬಹುದಾದಂತಹ ಸಾಧ್ಯತೆ ಇದೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ಫ್ಯಾನ್ಸ್ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸುನಿದೆ, ಏನು ಈ ಕಡೆ ಅಂದರೆ ಈ ಭಾಗದಲ್ಲಿ ಕೇಂದ್ರ ವಿಭಾಗದ DCP ಅವರಾಗಿರ್ಬೋದು. ಅದೇ ರೀತಿಯಾಗಿ ನಾನು ಆವಾಗಲೇ ಮಾತನಾಡಿಸ್ತಾ ಇದ್ದೆ,
ಇನ್ನು ಬೇರೆ ಬೇರೆ ವಿಭಾಗದ ಎಲ್ಲ ಬೆಂಗಳೂರು ಸಿಟಿಯ ಪೊಲೀಸರು ಕೂಡ ಇಲ್ಲಿ ಭದ್ರತೆಯಲ್ಲಿ ತೊಡ್ಕೊಂಡಿದ್ದಾರೆ. ಇನ್ನು ನೋಡಿ RCB ಜರ್ಸಿಯನ್ನು ಧರಿಸ್ಕೊಂಡು ಮೇ ಬಿ ಅವರು ಊರಿನವರು ಅಂತ ಅನಿಸುತ್ತೆ. ಹೀಗಾಗಿ ಅವ್ರ ಜೊತೆ ನಿಂತ್ಕೊಂಡು ಫೋಟೋವನ್ನು ತೆಗೆದುಕೊಳ್ಳುವಂಥದ್ದು ಪೊಲೀಸರ ಜೊತೆನೂ ಕೂಡ. ಇನ್ನು ಟ್ಯಾಟೋಗಳು ಅಂದರೆ ಮುಖದ ಮೇಲೆ ಬಣ್ಣವನ್ನು ಬಳಸ್ಕೊಂಡು ಅದರಲ್ಲೂ ಕೂಡ ಅದರ ಮೇಲೆ RCB ಅಂತ ಬರೆಸ್ಕೊಂಡು ಪಂದ್ಯವನ್ನು ನೋಡೋದಕ್ಕೆ ಬರೋರ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಒಟ್ಟಾರೆ ಸುನಿದೆ ಇವತ್ತಿನ ಮ್ಯಾಚ್ ಏನಿದೆ ಸಹ ಭರ್ಜರಿಯಾಗಿ RCB ಗೆಲ್ಲುವಂತಹ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದಾರೆ. ಅದನ್ನು ಮೀರಿನೂ ಕೂಡ KL ರಾಹುಲ್ ಚೆನ್ನಾಗಿ ಆಡಲಿ ಮತ್ತು RCB ಗೆದ್ದೇ ಅನ್ನೋ ಒಂದು ವಿಶ್ವಾಸವನ್ನು RCB ಅಭಿಮಾನಿಗಳು ಇಟ್ಕೊಂಡಿರುವಂಥದ್ದು. ಸುನಿದೆ, ಧನ್ಯವಾದಗಳು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿ. ಬಂದಿರಿ ಏನು ಬಿಗ್ ಗೇಮ್. ಸೊ ವಿರಾಟ್ ಕೊಹ್ಲಿ, ರಜತ್ ಪತಿಲರು ಎಲ್ಲರೂ ಫಾರ್ಮಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು 300 ರನ್ ಹೊಡಿಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಈ ಸಲನೂ ಕೂಡ ಕಪ್ ನಮ್ಮದೇ. ಬ್ರದರ್ ಮ್ಯಾಚ್ ನೋಡೋಕೆ ಬಂದಿರಿ ಏನು ಅನಿಸ್ತದೆ? ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಗ್ರೀನ್ ಜರ್ಸಿಲಿ ಹಾಕೊಂಡು ಟೀಮ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಆಲ್ ಎಕ್ಸೈಟೆಡ್ ಫಾರ್ ದ ಬಿಗ್ ಗೇಮ್. ಸೊ ವಿರಾಟ್ ಕೊಹ್ಲಿ, ರಜತ್ ಪತಿಲರು ಎಲ್ಲರೂ ಫಾರ್ಮಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು 300 ರನ್ ಹೊಡಿಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಈ ಸಲನೂ ಕೂಡ ಕಪ್ ನಮ್ಮದೇ. ಬ್ರದರ್ ಮ್ಯಾಚ್ ನೋಡೋಕೆ ಬಂದಿರಿ ಏನು ಅನಿಸ್ತದೆ? ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಗ್ರೀನ್ ಜರ್ಸಿಲಿ ಹಾಕೊಂಡು ಟೀಮ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಆಲ್ ಎಕ್ಸೈಟೆಡ್ ಫಾರ್ ದ ಬಿಗ್ ಗೇಮ್. ಸೊ ವಿರಾಟ್ ಕೊಹ್ಲಿ, ರಜತ್ ಪತಿಲರು ಎಲ್ಲರೂ ಫಾರ್ಮಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು 300 ರನ್ ಹೊಡಿಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಈ ಸಲನೂ ಕೂಡ ಕಪ್ ನಮ್ಮದೇ. ನಿಮ್ಮ ಡಿವಿಷನಲ್ಲಿ ಮ್ಯಾಚ್ಗಳನ್ನ ಇದುವರೆಗೂ ಕೂಡ 3 ಮ್ಯಾಚನ್ನು ಕೂಡ ಏನು ನಡೆದಿದೆಯಲ್ಲ ಸರ್, ತುಂಬ ಸಕ್ಸಸ್ ಆಗಿದೆ ಪೊಲೀಸ್ ಇಲಾಖೆ. ಇವತ್ತಿನ ಫಸ್ಟ್ ಬ್ಯಾಟಿಂಗು RCB ಆಯಿತು ಅಂದರೆ ಎಷ್ಟು ರನ್ ಹೊಡಿಬೇಕು ಅನ್ಸುತ್ತೆ ನಿಮ್ಮ ಪ್ರಕಾರ? 240 250 ಈಸಿ ಆಗುತ್ತೆ. ರಜತ್ ಕನ್ಸಿಡರಿಂಗ್ ರಜತ್ಸ್ ಫಾರ್ಮ್ ಆ್ಯಂಡ್ ಟಿಮ್ ಡೇವಿಡ್ ಆ್ಯಂಡ್ ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿಸ್ ಫಾರ್ಮ್ 240 250 ಈಸಿ ಆಗುತ್ತೆ. ಓಕೆ, ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಡಿವಿಷನಲ್ಲಿ ಮ್ಯಾಚ್ಗಳನ್ನ ಇದುವರೆಗೂ ಕೂಡ 3 ಮ್ಯಾಚನ್ನು ಕೂಡ ಏನು ನಡೆದಿದೆಯಲ್ಲ ಸರ್, ತುಂಬ ಸಕ್ಸಸ್ ಆಗಿದೆ ಪೊಲೀಸ್ ಇಲಾಖೆ. ಇವತ್ತಿನ ಭದ್ರತೆ ಯಾವ ಮಟ್ಟಿಗೆ? ಅಲ್ಲ, ಅದೇ ರೀತಿ ಮುಂದುವರಿಸ್ತಾ ಇದ್ದೀವಿ. ಜನರ ಬೆಂಬಲ ಭಾಳ ಒಳ್ಳೆಯ ರೀತಿ ಬಂದಿದೆ. ಜನರ ಅಭಿಪ್ರಾಯ ಕೂಡ ಭಾಳ ಒಳ್ಳೆಯ ರೀತಿ ಇದೆ. ಅದೇ ರೀತಿ ನಾವೇನು ಅದೇ ರೀತಿ ಮುಂದುವರಿಸ್ತಾ ಇದ್ದೀವಿ. ಪ್ರತಿ ಮ್ಯಾಚ್ಗೂ ಏನು ಸಣ್ಣ ಪುಟ್ಟ 250 ಆ ಕಡೆ KL ರಾಹುಲ್ ಇದಾರಪ್ಪ, ಲೋಕಲ್ ಬಾಯ್, ಅವ್ರಿಗೋಸ್ಕರ ಬಿಟ್ಕೊಡ್ಬೋದ ಮ್ಯಾಚ್? ಅನ್ಸುತ್ತೆ ಬಿಡ್ಬೋದು ಅನ್ಸುತ್ತೆ, ಗೊತ್ತಿಲ್ಲ ನನಗೆ ಕ್ರಿಕೆಟ್. ಓಕೆ, ಸೂಪರ್, ಥ್ಯಾಂಕ್ ಯು. ಯುವಕರು, ಮಹಿಳೆಯರು, ಮಕ್ಕಳು ಮತ್ತು ಹಿರಿಯ ನಾಗರಿಕರ ಬಗ್ಗೆ ಒಳ್ಳೆ ಪ್ರದರ್ಶನವನ್ನ ನೀಡುತ್ತಾ ಇರುವಂತಹ RCB ತಂಡ ಇಂದು ಚಿನ್ನಸ್ವಾಮಿಯಲ್ಲಿ DCಯ ಎದುರು ಇವತ್ತು ರಣಕ್ಕಿಳಿಯಲಿದೆ. ಹಾಗಾಗಿ ಇಂದು ಗ್ರೀನ್ ಜರ್ಸಿಯನ್ನ ಧರಿಸಿ ಆಟವನ್ನ ಆಡಲಿದೆ. ಹಾಗಾಗಿ ಅಭಿಮಾನಿಗಳು ಈಗಾಗಲೇ ಚಿನ್ನಸ್ವಾಮಿಯ ಮುಂದೆ ಬಂದು ಉತ್ಸಾಹವನ್ನ ತೋರಿಸ್ತಿದ್ದಾರೆ. RCBಗೆ ಒಳ್ಳೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಹಾಗಾದ್ರೆ ಅಭಿಮಾನಿಗಳು ಯಾವ ರೀತಿಯಾಗಿ RCBಗೆ ಚಿಯರ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಶುಭಾಶಯವನ್ನ ಕೋರಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಲೋಕಲ್ ಬಾಯ್ ರಾಹುಲ್ ಅವರು ಇದ್ದಾರೆ. And it is his birthday today, so we're very excited. We want him also to play well, but also RCB has to win. ಲಾಸ್ಟ್ ಸಾರಿ ನನ್ನ ಟೆರಿಟರಿ ಅಂತ ಒಂದು ಸಿಗ್ನಲ್ ತೋರಿಸಿರ್ತಾರೆ ಇಲ್ಲೇ ಚೆನ್ನಾಗಿ. ಅದೇ ರಿಪೀಟ್ ಆಗುತ್ತೆ ಅಂತ ಭಯ ಇದೆಯಾ ಹಿಂಗೆ ಅಂತ? ಅವ್ರ ಟೆರಿಟರಿ ಇರಲಿ, ಬಟ್ RCB ಗೆಲ್ಬೇಕು, ಅವ್ರು ಚೆನ್ನಾಗಿ ಆಡಬೇಕು ಅಷ್ಟೇ. ಚೆನ್ನಾಗಿ ಆಡಬೇಕು, RCB ಗೆಲ್ಬೇಕು. ಹೌದು, ಹೇಳಿ ಮೇಡಮ್, ನಿಮಗೆ? RCB ಗೆಲ್ಬೇಕು ಅಷ್ಟೇ. ಸೂಪರ್, ಥ್ಯಾಂಕ್ ಯು. ವೆಲ್ಕಮ್. ನಿಮ್ಮ ಡಿವಿಷನಲ್ಲಿ ಮ್ಯಾಚ್ಗಳನ್ನ ಇದುವರೆಗೂ ಕೂಡ 3 ಮ್ಯಾಚನ್ನು ಕೂಡ ಏನು ನಡೆದಿದೆಯಲ್ಲ ಸರ್, ತುಂಬ ಸಕ್ಸಸ್ ಆಗಿದೆ ಪೊಲೀಸ್ ಇಲಾಖೆ. ಇವತ್ತಿನ ಭದ್ರತೆ ಯಾವ ಮಟ್ಟಿಗಿದೆ? ಅಲ್ಲ, ಅದೇ ರೀತಿ ಮುಂದುವರಿಸ್ತಾ ಇದ್ದೀವಿ. ಜನರ ಬೆಂಬಲ ಭಾಳ ಒಳ್ಳೆಯ ರೀತಿ ಬಂದಿದೆ. ಜನರ ಅಭಿಪ್ರಾಯ ಕೂಡ ಭಾಳ ಒಳ್ಳೆಯ ರೀತಿ ಇದೆ. ಅದೇ ರೀತಿ ನಾವೇನೋ ಕ್ರಮಗಳು ಕೈಗೊಂಡಿದ್ದೀವಿ, ಅದೇ ರೀತಿ ಮುಂದುವರಿಸ್ತಾ ಇದ್ದೀವಿ. ಪ್ರತಿ ಮ್ಯಾಚ್ಗೂ ಏನು ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ, ಅದನ್ನು ಮಾಡಿಕೊಂಡು ಈ ಸತಿ ಸ್ವಲ್ಪ ನಮ್ಮ ವ್ಯವಸ್ಥೆನ ಇಂಪ್ರೂವ್ ಮಾಡ್ಕೊತ ಬಂದಿದ್ದೀವಿ. ಸೊ ಇವತ್ತು RCB ಐತಲ್ಲ 250+ ಸ್ಕೋರ್ ಮಾಡಬೇಕು, ಮತ್ತು ಡೆಲ್ಲಿಗೆ ಐತಲ್ಲ ಸೋಲಿಸ್ಬೇಕಂತ ನಮ್ಮದು ಆಸೆ ಐತೆ. ಯಾವತ್ತು
19 ವರ್ಷ ಅಲ್ಲ 25 ವರ್ಷ ಆಗಿದ್ರು 50 ವರ್ಷ ಆಗಿದ್ರು ನಾವು ಆರ್ಸಿಬಿನೇ ನೋಡಿ. ಜೆರ್ಸಿ ಆಯ್ತು ನನ್ನ ಕೈಯಲ್ಲಿ ಹಾಕೋಕ್ಕಾಗಿಲ್ಲ. ನಾಟ ವರ್ಷಕ್ಕೆ ಬಂದಿದ್ದೀವಿ ಇಲ್ಲಿಗೆ. ನಾವು ಟಿಕೆಟ್ ಸಿಕ್ಕಿಲ್ವಾ? ಟಿಕೆಟ್ ಸಿಕ್ಕಿಲ್ಲ ನಮಗೆ. ಓವರ್ ಟೈಮ್ ಬಂದೆವು. ನಾವು ಮ್ಯಾಚ್ ನೋಡ್ವಿ, ಚೆನ್ನೈ RCB ಮ್ಯಾಚು. ಆವಾಗ ರಿವ್ಯೂ ಕೊಟ್ಟಿದ್ದೀವಿ ನಾವು. ಇವಾಗ ಏನೋ ಹೊಸ ರೂಲ್ಸ್ ಇಟ್ಕೊಂಡಿದ್ದಾರೆ ಚೆನ್ನೈ ಅವರು. ಈ ಮ್ಯಾಚ್ ಗೆಲ್ತಾರೆ ಸರ್, 100% ಗೆಲ್ತಾರೆ. ಯಾಕಂದ್ರೆ ಗೆಲ್ಲೇಬೇಕು. ಹೋದ್ ಸಲ KL ರಾಹುಲ್ ಅವ್ರು ಹೇಳಿದ್ರು ವೃತ್ತ ಬರ್ದಾಗಿದೆ, ವೃತ್ತದಲ್ಲಿ ಇರೋದೆಲ್ಲ ನಂದೇ ಅಂತ. ಅವರು ಸೆಂಚುರಿ ಹೊಡಿಲಿ, ಪ್ರಾಬ್ಲಮ್ ಇಲ್ಲ, ಅವರು ನಮ್ಮವರೇ. ಆದ್ರೆ ಕಪ್ಪು ನಮ್ಮ RCB ಅವರೇ ಗೆಲ್ಬೇಕು. 100ಗೆ ಹೊಡಿಲಿ ಸರ್. ನಮ್ಮಲ್ಲಿ ಬೇಕಾದಷ್ಟು ಬೌಲಿಂಗ್ ಟೀಮು ಸ್ಟ್ರಾಂಗ್ ಇದೆ, ಬ್ಯಾಟಿಂಗ್ ಟೀಮು ಸ್ಟ್ರಾಂಗ್ ಇದೆ. ಸಾಲ್ಟು, ಆಮೇಲೆ ವಿರಾಟ್ ಕೊಹ್ಲಿ ಅವರು, ಪಟ್ಟಿದಾರ್ ತುಂಬಾ ಜನ ಇದ್ದಾರೆ. ಈ ಸಲನೂ ಕಪ್ ನಾವೇ ಹೊಡಿತೀವಿ. ಸರ್, ನಮ್ಮ ಕನ್ನಡಿಗರಿಗೆ ನಮ್ಮ KL ರಾಹುಲ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೋರುತ್ತೇನೆ. ಹಾಗೆ ಈ ಸಲ ನಾವು ನಮ್ಮ ಕನ್ನಡಿಗ ಆದಂಥ ರಾಹುಲ್ ಅವರಿಗೆ ಅಭಿನಂದನೆ ಹೇಳಿ ಬರೋ ಅಂಥ ಈ IPLನಲ್ಲಿ ನಮ್ಮ RCB ಕಪ್ ಗೆಲ್ಲಬೇಕಂತ ನಮ್ಮಲ್ಲಿ ವಿನಂತಿ. ಓಕೆ, ಸೂಪರ್. ಜೈ RCB ಅಂತ RCB ಗ್ಯಾರಂಟಿ ವಿನ್ ಇವತ್ತು. ಜೈ RCB, ಜೈ RCB. ಹಂಗೆ ಮೂವ್ ಹಾಕೋದು ಹೋಗಿದೆ. RCB ಜೈ RCB. ಹ್ಯಾಪಿ ಬರ್ತ್ಡೇ KL ರಾಹುಲ್. ಕೂಕೊಂಡು ಹೋಗಿ ಸರ್, ಕೂಕೊಂಡು ಹೋಗಿ. ಜೈ RCB. ಈ ಸರಿ ಕಪ್ ನಮ್ದೇ. ಓಕೆ ಸರ್, 2:30 ಆಯ್ತು, ಬನ್ನಿ. ಜೈ RCB.